ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಪೇಚಿಗೆ ಸಿಲುಕಿದ್ರ ಬಿಜೆಪಿ ನಾಯಕರು. ರೆಡ್ಡಿ ರಾಮುಲು ನಡುವೆ ಗಲಭೆ ವಿರುದ್ಧ ಹೋರಾಟದಲ್ಲಿ ಭಿನ್ನಾಭಿಪ್ರಾಯ ಮೂಡಿದೆಯಂತೆ. ಗಲಭೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಲು ಜನಾರ್ದನ್ ರೆಡ್ಡಿ ಪ್ಲಾನ್ ಮಾಡಿದ್ರು. ಆದರೆ ಪ್ರತಿಭಟನೆ ಬದಲು ಪಾದಯಾತ್ರೆಗೆ ಶ್ರೀರಾಮುಲು ಮುಂದಾಗಿದ್ದಾರೆ. ಯಾರ ಪ್ಲಾನ್ ಒಪ್ಪೋದು ಅಂತ ಹೇಳಿ ಈಗ ಪೇಚಿಗೆ ಸಿಲುಕಿದ್ರ ರಾಜ್ಯ ನಾಯಕರು. ನಿನ್ನೆ ರಾಜ್ಯ ನಾಯಕರನ್ನ ಭೇಟಿ ಮಾಡಿರುವ ಶಾಸಕ ಜನಾರ್ದನ್ ರೆಡ್ಡಿ. ಆದರೆ ಬೆಂಗಳೂರಿನ ಸಭೆಗೆ ಗೈರಾಗಿ ಬಳ್ಳಾರಿಯಲ್ಲೇ ಶ್ರೀರಾಮುಲು ಇದ್ದಾರೆ. ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಇವರಿಬ್ಬರ ನಡುವೆ ತಾಳಮೇಳ ಸರಿಯಾಗಿ ಬರ್ತಿಲ್ಲ ಅನ್ನೋ ರೀತಿಯಲ್ಲಿ ಈಗ ಕಾಣಿಸ್ತಾ ಇದೆ. ಬೆಂಗಳೂರಿನ ಸಭೆಗೆ ಶ್ರೀರಾಮುಲು ಅವರು ಬರಲಿಲ್ಲ. ಹೋರಾಟವನ್ನ ರೂಪಿಸುವಲ್ಲಿ, ರೂಪುರೇಷೆಯನ್ನ ಮಾಡುವಲ್ಲಿ ಇಬ್ರು ಕೂಡ ನಾನು ಪ್ರತಿಭಟನೆ ಅಂತೇಳಿ ಹೇಳಿದ್ರೆ ಇನ್ನೊಬ್ರು ಪಾದಯಾತ್ರೆ ಅಂತ ಹೇಳ್ತಾ ಇದ್ದಾರೆ. ಇದೆರಡೂ ಕೂಡ ಅವರಿಗೆ ಸರಿ ಹೊಂದ್ತಾ ಇಲ್ಲ. ಹೀಗಾಗಿ ಬೆಂಗಳೂರಿಗೆ ಜನಾರ್ದನ್ ರೆಡ್ಡಿ ಮಾತ್ರ ಬಂದಿದ್ದಾರೆ, ಶ್ರೀರಾಮುಲು ಬರಲಿಲ್ಲ. ಹೊಸ ವರ್ಷದ ದಿನವೇ ಅಕ್ಷರಶಃ ಹೊತ್ತಿ ಉರಿದಿರುವಂತಹ ಬಳ್ಳಾರಿ ಕೊನೆಗೂ ಕೂಡ ಶಾಂತವಾಗಿದೆ. ಆದರೆ ಆ ಗಲಾಟೆ ಕಾರಣ ಯಾರು ಅನ್ನುವಂತಹ ಕರಾಳ ಸತ್ಯ ಹುಡುಕೋದಕ್ಕೆ ಪೊಲೀಸರು ಪ್ರಯತ್ನಿಸ್ತಾ ಇದ್ದಾರೆ. ಇದರ ಮಧ್ಯೆ ಈ ಪ್ರಕರಣಕ್ಕೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಶಾಸಕ ಜನಾರ್ದನ್ ರೆಡ್ಡಿ ಮನೆ ಬಳಿ ಫೈರಿಂಗ್ ಪ್ರಕರಣದ ತನಿಖೆಗೆ ಚುರುಕು ಸಿಕ್ಕಿದೆ. ಗಲಾಟೆ ಸಂಬಂಧ ಇದೇ ಒಪ್ಪಿಸಿಕೊಂಡು ಫೈರಿಂಗ್ ಮಾಡಿದ ಗನ್ಮ್ಯಾನ್ಗಳು ಸೇರಿ ಒಟ್ಟು 26 ಜನ ಆರೋಪಿಗಳನ್ನ ಪರಪ್ಪನ ಮಡಿಲು ಸೇರಿದ್ದಾರೆ. ಈ ನಡುವೆ ರೆಡ್ಡಿ ಮನೆ ಮುಂದೆ ನಡೆದಂತಹ ಗಲಾಟೆಗೆ ಟ್ವಿಸ್ಟ್ ಕೂಡ ಸಿಕ್ಕಿದೆ. ಶೂಟೌಟ್ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್. ವಿಡಿಯೋನಲ್ಲಿದ್ದವರು ಬಳ್ಳಾರಿಯವರೇ ಅಲ್ವಾ? ಶಾಸಕ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಗಲಭೆ ವೇಳೆ ನಡೆದಂತಹ ಶೂಟೌಟ್ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ರೆಡ್ಡಿ ಮನೆಯ ಮುಂದಿನ ವಿಡಿಯೋವನ್ನ ಇಂಚಿಂಚು ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದು, ಗಲಾಟೆ ವಿಡಿಯೋಗಳಲ್ಲಿ ಕಾಣಿಸಿಕೊಂಡಂತಹ ಅರ್ಧಕ್ಕರ್ಧ ಮಂದಿ ಬಳ್ಳಾರಿಯವರೇ ಅಲ್ಲ, ಆಂಧ್ರ ಮತ್ತು ತೆಲಂಗಾಣದಿಂದ ಬಂದಿದ್ದಾರೆ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ. 15 ದಿನಗಳ ಟವರ್ ಲೊಕೇಶನ್ ಟ್ರ್ಯಾಕ್ ವಿಡಿಯೋಗಳನ್ನು ತೋರಿಸಿ ಸ್ಥಳೀಯರ ಬಳಿ ಪೊಲೀಸರು ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದು, ವಿಡಿಯೋದಲ್ಲಿ ಇರೋರು ಯಾರಂತ ಗೊತ್ತಿಲ್ಲ ಅಂತ ಸ್ಥಳೀಯರು ಪೊಲೀಸರಿಗೆ ಹೇಳ್ತಿದ್ದಾರಂತೆ. ಆದ್ದರಿಂದ ಒಂದು ಸ್ಪೆಷಲ್ ಟೀಮ್ ಆಂಧ್ರ ಮತ್ತು ತೆಲಂಗಾಣದಲ್ಲೂ ಕೂಡ ಕಾರ್ಯಾಚರಣೆಗೆ ಇಳಿದಿದೆ. ಪೊಲೀಸರು 15 ದಿನಗಳ ಟವರ್ ಲೊಕೇಶನ್ ಟ್ರ್ಯಾಕ್ ಮಾಡ್ತಿದ್ದಾರೆ. ಕತೆ ಇಲ್ಲಿಗೆ ಮುಗಿಯಲ್ಲ. ಗಲಾಟೆಯಲ್ಲಿ ಬಳಕೆಯಾದ ದೊಣ್ಣೆಗಳ ರಾಶಿ, ಗನ್ ಬಳಕೆ ರೀತಿ, ಕಲ್ಲು, ಖಾರದ ಪುಡಿ ಬಳಕೆ ಎಲ್ಲವೂ ಒಂದೇ ಮಾದರಿಯಲ್ಲಿದ್ದು, ಇವೆಲ್ಲವನ್ನು ಕೂಡ ದಿಢೀರಂತಹ ಸಂಗ್ರಹ ಮಾಡಿದ್ರ ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರಾ ಎಂಬುದರ ಟೆಕ್ನಿಕಲ್ ಅನಾಲಿಸಿಸ್ಗೆ ಅಂತಲೇ 3 ವಿಶೇಷ ತಂಡವನ್ನ ರಚನೆ ಮಾಡಲಾಗಿದೆ. ಸಿಐಡಿ ಪಾರದರ್ಶಕ ತನಿಖೆ ಮಾಡಬೇಕು. ಮುಂಚೆಯಿಂದ ಕೂಡ ಏನೇನ್ ದಾಖಲಾತಿಗಳಿದೆನೋ ಸಿಐಡಿ ತನಿಖೆ ಒಂದು ಕಡೆ ನಲೀರಿ, ಬ್ಯಾಡನಕ್ ಹೋಗಲ್ಲ. ನನ್ನ ಹತ್ತಿರ ಇರುವಂತ ಎಲ್ಲ ದಾಖಲಾತಿಗಳನ್ನು ಏನು ಅವತ್ತು 1ನೇ ತಾರೀಕಿಗೆ 7 ಗಂಟೆಗೆ ಗಲಭೆ ಪ್ರಾರಂಭ ಆಯಿತು, ಅಲ್ಲಿ ಪ್ರಾರಂಭದಿಂದ ಏನು ಆ ರಾಜಶೇಖರನ್ ಅಂತ ಹುಡುಗ ಹತ್ಯೆ ಆಗೋ ತನಕ ಶಾಸಕರು ಹೆಂಗ್ ಬಂದ್ರು, ಏನು ಯಾವ ರೀತಿಯಲ್ಲಿ ಪ್ರಚೋದನೆಯನ್ನು ಕೊಟ್ಟರು. ಗಲಾಟೆಗೆ ಸಂಬಂಧಿಸಿದಂತೆ 107 ಕೈದೇಡಿ ನೋಟಿಸ್ ನೀಡಿರುವಂತಹ ಪೊಲೀಸರು ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ ಸೇರಿ ಒಟ್ಟು 33 ಜನರಿಗೆ ಹಾಗೂ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ, ಆಪ್ತ ಸತೀಶ್ ರೆಡ್ಡಿ, ಚಾನಾಳ್ ಶೇಖರ್, ನಾರಾ ಪ್ರತಾಪ್ ರೆಡ್ಡಿ ಸೇರಿ ಒಟ್ಟು 34 ಜನರಿಗೆ ಸೇರಿ 2 ಪಕ್ಷಗಳ ಒಟ್ಟು 67 ಜನರಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಪೇಚಿಗೆ ಸಿಲುಕಿದ್ರ ಬಿಜೆಪಿ ನಾಯಕರು. ರೆಡ್ಡಿ ರಾಮುಲು ನಡುವೆ ಗಲಭೆ ವಿರುದ್ಧ ಹೋರಾಟದಲ್ಲಿ ಭಿನ್ನಾಭಿಪ್ರಾಯ ಮೂಡಿದೆಯಂತೆ. ಗಲಭೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಲು ಜನಾರ್ದನ್ ರೆಡ್ಡಿ ಪ್ಲಾನ್ ಮಾಡಿದ್ರು. ಆದರೆ ಪ್ರತಿಭಟನೆ ಬದಲು ಪಾದಯಾತ್ರೆಗೆ ಶ್ರೀರಾಮುಲು ಮುಂದಾಗಿದ್ದಾರೆ. ಯಾರ ಪ್ಲಾನ್ ಒಪ್ಪೋದು ಅಂತ ಹೇಳಿ ಈಗ ಪೇಚಿಗೆ ಸಿಲುಕಿದ್ರ ರಾಜ್ಯ ನಾಯಕರು. ನಿನ್ನೆ ರಾಜ್ಯ ನಾಯಕರನ್ನ ಭೇಟಿ ಮಾಡಿರುವ ಶಾಸಕ ಜನಾರ್ದನ್ ರೆಡ್ಡಿ. ಆದರೆ ಬೆಂಗಳೂರಿನ ಸಭೆಗೆ ಗೈರಾಗಿ ಬಳ್ಳಾರಿಯಲ್ಲೇ ಶ್ರೀರಾಮುಲು ಇದ್ದಾರೆ. ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಇವರಿಬ್ಬರ ನಡುವೆ ತಾಳಮೇಳ ಸರಿಯಾಗಿ ಬರ್ತಿಲ್ಲ ಅನ್ನೋ ರೀತಿಯಲ್ಲಿ ಈಗ ಕಾಣಿಸ್ತಾ ಇದೆ. ಬೆಂಗಳೂರಿನ ಸಭೆಗೆ ಶ್ರೀರಾಮುಲು ಅವರು ಬರಲಿಲ್ಲ. ಹೋರಾಟವನ್ನ ರೂಪಿಸುವಲ್ಲಿ, ರೂಪುರೇಷೆಯನ್ನ ಮಾಡುವಲ್ಲಿ ಇಬ್ರು ಕೂಡ ನಾನು ಪ್ರತಿಭಟನೆ ಅಂತೇಳಿ ಹೇಳಿದ್ರೆ ಇನ್ನೊಬ್ರು ಪಾದಯಾತ್ರೆ ಅಂತ ಹೇಳ್ತಾ ಇದ್ದಾರೆ. ಇದೆರಡೂ ಕೂಡ ಅವರಿಗೆ ಸರಿ ಹೊಂದ್ತಾ ಇಲ್ಲ. ಹೀಗಾಗಿ ಬೆಂಗಳೂರಿಗೆ ಜನಾರ್ದನ್ ರೆಡ್ಡಿ ಮಾತ್ರ ಬಂದಿದ್ದಾರೆ, ಶ್ರೀರಾಮುಲು ಬರಲಿಲ್ಲ.
ಹೊಸ ವರ್ಷದ ದಿನವೇ ಅಕ್ಷರಶಃ ಹೊತ್ತಿ ಉರಿದಿರುವಂತಹ ಬಳ್ಳಾರಿ ಕೊನೆಗೂ ಕೂಡ ಶಾಂತವಾಗಿದೆ. ಆದರೆ ಆ ಗಲಾಟೆ ಕಾರಣ ಯಾರು ಅನ್ನುವಂತಹ ಕರಾಳ ಸತ್ಯ ಹುಡುಕೋದಕ್ಕೆ ಪೊಲೀಸರು ಪ್ರಯತ್ನಿಸ್ತಾ ಇದ್ದಾರೆ. ಇದರ ಮಧ್ಯೆ ಈ ಪ್ರಕರಣಕ್ಕೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಶಾಸಕ ಜನಾರ್ದನ್ ರೆಡ್ಡಿ ಮನೆ ಬಳಿ ಫೈರಿಂಗ್ ಪ್ರಕರಣದ ತನಿಖೆಗೆ ಚುರುಕು ಸಿಕ್ಕಿದೆ. ಗಲಾಟೆ ಸಂಬಂಧ ಇದೇ ಒಪ್ಪಿಸಿಕೊಂಡು ಫೈರಿಂಗ್ ಮಾಡಿದ ಗನ್ಮ್ಯಾನ್ಗಳು ಸೇರಿ ಒಟ್ಟು 26 ಜನ ಆರೋಪಿಗಳನ್ನ ಪರಪ್ಪನ ಮಡಿಲು ಸೇರಿದ್ದಾರೆ. ಈ ನಡುವೆ ರೆಡ್ಡಿ ಮನೆ ಮುಂದೆ ನಡೆದಂತಹ ಗಲಾಟೆಗೆ ಟ್ವಿಸ್ಟ್ ಕೂಡ ಸಿಕ್ಕಿದೆ. ಶೂಟೌಟ್ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್. ವಿಡಿಯೋನಲ್ಲಿದ್ದವರು ಬಳ್ಳಾರಿಯವರೇ ಅಲ್ವಾ? ಶಾಸಕ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಗಲಭೆ ವೇಳೆ ನಡೆದಂತಹ ಶೂಟೌಟ್ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ರೆಡ್ಡಿ ಮನೆಯ ಮುಂದಿನ ವಿಡಿಯೋವನ್ನ ಇಂಚೆಂಚು ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದು, ಗಲಾಟೆ ವಿಡಿಯೋಗಳಲ್ಲಿ ಕಾಣಿಸಿಕೊಂಡಂತಹ ಅರ್ಧಕ್ಕರ್ಧ ಮಂದಿ ಬಳ್ಳಾರಿಯವರೇ ಅಲ್ಲ, ಆಂಧ್ರ ಮತ್ತು ತೆಲಂಗಾಣದಿಂದ ಬಂದಿದ್ದಾರೆ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ. 15 ದಿನಗಳ ಟವರ್ ಲೊಕೇಶನ್ ಟ್ರ್ಯಾಕ್ ವಿಡಿಯೋಗಳನ್ನು ತೋರಿಸಿ ಸ್ಥಳೀಯರ ಬಳಿ ಪೊಲೀಸರು ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದು, ವಿಡಿಯೋದಲ್ಲಿ ಇರೋರು ಯಾರಂತ ಗೊತ್ತಿಲ್ಲ ಅಂತ ಸ್ಥಳೀಯರು ಪೊಲೀಸರಿಗೆ ಹೇಳ್ತಿದ್ದಾರಂತೆ. ಆದ್ದರಿಂದ ಒಂದು ಸ್ಪೆಷಲ್ ಟೀಮ್ ಆಂಧ್ರ ಮತ್ತು ತೆಲಂಗಾಣದಲ್ಲೂ ಕೂಡ ಕಾರ್ಯಾಚರಣೆಗೆ ಇಳಿದಿದೆ. ಪೊಲೀಸರು 15 ದಿನಗಳ ಟವರ್ ಲೊಕೇಶನ್ ಟ್ರ್ಯಾಕ್ ಮಾಡ್ತಿದ್ದಾರೆ. ಕತೆ ಇಲ್ಲಿಗೆ ಮುಗಿಯಲ್ಲ. ಗಲಾಟೆಯಲ್ಲಿ ಬಳಕೆಯಾದ ದೊಣ್ಣೆಗಳ ರಾಶಿ, ಗನ್ ಬಳಕೆ ರೀತಿ, ಕಲ್ಲು, ಖಾರದ ಪುಡಿ ಬಳಕೆ ಎಲ್ಲವೂ ಒಂದೇ ಮಾದರಿಯಲ್ಲಿದ್ದು, ಇವೆಲ್ಲವನ್ನು ಕೂಡ ದಿಢೀರಂತಹ ಸಂಗ್ರಹ ಮಾಡಿದ್ರಾ ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರಾ ಎಂಬುದರ ಟೆಕ್ನಿಕಲ್ ಅನಾಲಿಸಿಸ್ಗೆ ಅಂತಲೇ 3 ವಿಶೇಷ ತಂಡವನ್ನ ರಚನೆ ಮಾಡಲಾಗಿದೆ. ಸಿಐಡಿ ಪಾರದರ್ಶಕ ತನಿಖೆ ಮಾಡಬೇಕು. ಮುಂಚೆಯಿಂದ ಕೂಡ ಏನೇನ್ ದಾಖಲಾತಿಗಳಿದೆನೋ ಸಿಐಡಿ ತನಿಖೆ ಒಂದು ಕಡೆ ನಲೀರಿ, ಬ್ಯಾಡ್ ಅನ್ನಕ್ ಹೋಗಲ್ಲ. ನನ್ನ ಹತ್ತಿರ ಇರುವಂತ ಎಲ್ಲ ದಾಖಲಾತಿಗಳನ್ನು ಏನು ಅವತ್ತು 1ನೇ ತಾರೀಕಿಗೆ 7 ಗಂಟೆಗೆ ಗಲಭೆ ಪ್ರಾರಂಭ ಆಯಿತು, ಅಲ್ಲಿ ಪ್ರಾರಂಭದಿಂದ ಏನು ಆ ರಾಜಶೇಖರ್ ಅನ್ನಂತ ಹುಡುಗ ಹತ್ಯೆ ಆಗೋ ತನಕ ಶಾಸಕರು ಹೆಂಗ್ ಬಂದ್ರು, ಏನು ಯಾವ ರೀತಿಯಲ್ಲಿ ಪ್ರಚೋದನೆಯನ್ನು ಕೊಟ್ಟರು. ಗಲಾಟೆಗೆ ಸಂಬಂಧಿಸಿದಂತೆ 107 ಕೈದಡಿ ನೋಟಿಸ್ ನೀಡಿರುವಂತಹ ಪೊಲೀಸರು ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ ಸೇರಿ ಒಟ್ಟು 33 ಜನರಿಗೆ ಹಾಗೂ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ, ಆಪ್ತ ಸತೀಶ್ ರೆಡ್ಡಿ, ಚಾನಾಳ್ ಶೇಖರ್, ನಾರಾ ಪ್ರತಾಪ್ ರೆಡ್ಡಿ ಸೇರಿ ಒಟ್ಟು 34 ಜನರಿಗೆ ಸೇರಿ 2 ಪಕ್ಷಗಳ ಒಟ್ಟು 67 ಜನರಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಾಸಕರು ಹೆಂಗ್ ಬಂದ್ರು, ಏನು ಯಾವ ರೀತಿಯಲ್ಲಿ ಪ್ರಚೋದನೆಯನ್ನು ಕೊಟ್ಟರು. ಗಲಾಟೆಗೆ ಸಂಬಂಧಿಸಿದಂತೆ 107 ಕೈದಡಿ ನೋಟಿಸ್ ನೀಡಿರುವಂತಹ ಪೊಲೀಸರು ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ ಸೇರಿ ಒಟ್ಟು 33 ಜನರಿಗೆ ಹಾಗೂ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ, ಆಪ್ತ ಸತೀಶ್ ರೆಡ್ಡಿ, ಚಾನಾಳ್ ಶೇಖರ್, ನಾರಾ ಪ್ರತಾಪ್ ರೆಡ್ಡಿ ಸೇರಿ ಒಟ್ಟು 34 ಜನರಿಗೆ ಸೇರಿ 2 ಪಕ್ಷಗಳ ಒಟ್ಟು 67 ಜನರಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.